ಗವಿ, ಯಾವಾಗಾದ್ರೂ ಈ ಜಾಗದ ಹೆಸರು ಕೇಳಿದಿರಾ? ಕೇರಳದ ಶಬರಿಮಲೆಯಿಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿ ಈ ತರ ಒಂದು ಜಾಗ ಇದೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಇಂಡಿಯಾದಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ರಿಸರ್ವ್ ಫಾರೆಸ್ಟ್ ಅಂತ ಇದನ್ನ ಕರೀತಾರೆ. ಹಾಗೆ ದಿನಕ್ಕೆ ಬರೀ 30 ಗಾಡಿಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರೋ ಈ ಒಂದು ಕಾಡು ಮೋಸ್ಟ್ ಡೇಂಜರಸ್ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಬ್ಯೂಟಿಫುಲ್ ಟೈಗರ್ ರಿಸರ್ವ್ ಅಂತ ಹೇಳ್ಬೋದು. 80 ಕಿಲೋಮೀಟರ್ ಡೀಪ್ ಫಾರೆಸ್ಟ್ ಒಳಗೆ ನಮ್ಮ ಪಯಣ ನಿಜವಾಗ್ಲೂ ಲೈಫ್ ಟೈಮ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ವೈಲ್ಡ್ ಅನಿಮಲ್ಸ್ ಅಂದ್ರೆ ಆನೆಗಳು ರೋಡ್ಗೂ ಸಿಗುತ್ತೆ. ಇಲ್ಲಿನ ರೋಡ್ ಅಲ್ಲಿ ಟಾರ್ ಗಿಂತ ಆನೆ ಲದ್ದಿನೇ ಜಾಸ್ತಿ ಇತ್ತು. ಅಷ್ಟು ಎಲಿಫೆಂಟ್ ಆಕ್ಟಿವಿಟಿ ಇಲ್ಲಿದೆ. ಬೈಸನ್ಗಳು ಕೂಡ ನಾವು ಈಸಿಯಾಗಿ ನೋಡಬಹುದು. ಅಷ್ಟೇ ಅಲ್ಲ, ಇಲ್ಲಿ ರೇರ್ ಸ್ಪೀಶೀಸ್ ಬರ್ಡ್ಸ್ ಹಾಗೆ 150 ವಿವಿಧ ಬಗೆಯ ಚಿಟ್ಟೆಗಳು, 40ಕ್ಕೂ ಹೆಚ್ಚಿನ ರೆಪ್ಟೈಲ್ ಸೇರಿದಂತೆ ಅನೇಕ ವೈಲ್ಡ್ ಅನಿಮಲ್ಸ್ ನಾವು ಇಲ್ಲಿ ಸ್ಪಾಟ್ ಮಾಡಬಹುದು. ದಾರಿ ಮಧ್ಯೆ ನಮಗೆ ಬೇಜಾನ್ ವಾಟರ್ ಸ್ಟ್ರೀಮ್ ಸಿಗುತ್ತೆ. ಜೊತೆಗೆ ಕಕ್ಕಿ ಡ್ಯಾಮ್ ವ್ಯೂ ಪಾಯಿಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಡ್ಯಾಮ್ ಗಳನ್ನ ಕ್ರಾಸ್ ಮಾಡಬೇಕಾಗುತ್ತೆ. ಪ್ರತಿ ಡ್ಯಾಮ್ ಅಲ್ಲಿ ಚೆಕ್ ಪಾಯಿಂಟ್ಸ್ ಇರುತ್ತೆ. ಪ್ರತಿ ವರ್ಷ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣುವ ಬೆಟ್ಟ ಪೊನ್ನಂಬಲಮೇಡು ಕೂಡ ಈ ಒಂದು ಫಾರೆಸ್ಟ್ ಒಳಗಡೆ ಇದೆ. ಇದೇ ಅದರ ದಾರಿ. ಆದ್ರೆ ತುಂಬಾ ಕಾಂಟ್ರವರ್ಷಿಯಲ್ ಮತ್ತೆ ಸೆನ್ಸಿಟಿವ್ ಇಶ್ಯೂ ಇರೋದ್ರಿಂದ ಈ ಪಾಯಿಂಟ್ ನ ಒಳಗಡೆ ಹೋಗ್ಬೇಕಾದ್ರೆ ನಾವು ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗುತ್ತೆ. ಇಲ್ಲಿಂದ ನಾವು ಶಬರಿಮಲೆ ದೇವಸ್ಥಾನವನ್ನು ಕೂಡ ನೋಡಬಹುದು. ನೀವು ಇಲ್ಲಿಗೆ ಹೋಗ್ಬೇಕಾದ್ರೆ 3 ದಿನಗಳ ಮುಂಚೆನೆ gavikakki.online.com ಮುಖಾಂತರ ಟಿಕೆಟ್ಸ್ ನ ಪ್ರೀ ಬುಕ್ ಮಾಡ್ಕೋಬೇಕು. ಯಾವುದೇ 2 ವೀಲರ್ಸ್ ನ ಬಿಡೋದಿಲ್ಲ. ಬೆಳಿಗ್ಗೆ 8:30 11 ಗಂಟೆ ಒಳಗಡೆ ಮಾತ್ರ ಎಂಟ್ರಿಗೆ ಅವಕಾಶ ಇರುತ್ತೆ. ಇಲ್ಲಿ ಯಾವುದೇ ಫುಡ್ ಸ್ಟಾಲ್ ಅಥವಾ ರೆಸ್ಟೋರೆಂಟ್ ಇರೋದಿಲ್ಲ. ನಿಮ್ಗೆ ಈ ಒಂದು KSAP ಕ್ಯಾಂಟೀನ್ ಮಾತ್ರ ಸಿಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಟ್ರೈಬ್ ಜನಾಂಗದವರಿಗೆ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ಮತ್ತೆ ಪೋಸ್ಟ್ ಆಫೀಸ್, ಮೈಕ್ರೋ ATM ಅಂತ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ನೀವು ವೈಲ್ಡ್ ಲೈಫ್ ನ ಇಷ್ಟಪಡ್ತಾ ಇದ್ರ ಅಂದ್ರೆ ಈ ಒಂದು ಆಕ್ಟಿವಿಟೀಸ್ ನ ಮಿಸ್ ಮಾಡಕ್ಕೆ ಹೋಗ್ಬಿಡಿ.